ನನ್ನ ಪೆಟ್ ನೇಮ್ ನಾನೇ ಹೇಳಿದ್ರೆ ಅದು ಸರಿ ಬರಲ್ಲ, ಸೊ ನಾನು ಹೇಳೋದಿಲ್ಲ. ಕಮೆಂಟ್ ಮಾಡಿ ನೋಡೋಣ ಏನಂತ. ಒಬ್ಬರು ವ್ಯಕ್ತಿ ಬಗ್ಗೆ ಮಾತಾಡಬೇಕು. ಮಾತಾಡ್ತೀನಿ, ಇಳಿಸೋಣ ಅವರಿಗೆ, ಕೊಬ್ಬು ಇಳಿಸೋಣ. ನಿನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು? ನನಗೆ ಪ್ರಪೋಸ್ ಮಾಡಿರೋ ಗರ್ಲ್ಸ್ ಸಿಂಗಲ್ ಡಿಜಿಟ್ ಹೇಳ್ಬೇಕಾ, ಡಬಲ್ ಡಿಜಿಟಲ್ಲಿ ಹೇಳ್ಬೇಕಾ? ಮಾತಾಡಿದ್ದಾರೆ ನಮ್ಮ ಫ್ಯಾಮಿಲಿ ಬಗ್ಗೆ ಅಂತೆಲ್ಲ ತೋರಿಸ್ತೀನಿ ನೋಡ್ರಿ. ಇಂಥವ್ರಿಗೆಲ್ಲ ಈ ಥರನೇ ಮಾಡಿ ಮನಮರದಿ ಕಳಿ. ಯಾಕಣ್ಣ ನಾನು ಚೆನ್ನಾಗಿರೋದು ಇಷ್ಟ ಇಲ್ವೇನಣ್ಣ? ಮದುವೆ ಅಂತೆ, ಮದುವೆ ಆಗಣ ಎಲ್ಲ. ಇನ್ಕಮ್ದೆಲ್ಲ ಏನಕ್ಕೆ, ಯಾಕೆ ಬೇಕಾವೆಲ್ಲ? ಕಮ್ಮಿ ಇದ್ರೆ ಏನು ಜಾಸ್ತಿ ಕೊಡ್ತೀರಾ? ಇಲ್ಲಿ ಚಾಟ್ ಮಾಡಲ್ಲ, ಡೈಲಿ ಸುತ್ತಲ್ಲ. ಆದರೂ ವಾರಕ್ಕೆ ಒಂದ್ಸತಿನೋ ತಿಂಗಳಿಗೆ ಒಂದ್ಸತಿನೋ ಸಿಕ್ಕಿದಾಗ ಮುಂಚೆ ಯಾವ ಥರ ವೈಬ್ ಮಾಡ್ತಿದ್ವಿ ಅದೇ ವೈಬ್ ಈಗಲೂ ಮಾಡ್ತೀವಿ. ಹ್ಯಾಟ್ಸ್ ಆಫ್ ಟು ಕನ್ನಡ ಸ್ಟ್ರೀಮರ್ಸ್. ಈಗ ಯಾರ್ಯಾರು ಮಾಡ್ತಿದ್ದಾರೆ ತುಂಬಾ ಕಷ್ಟ. ಅವರು ಆಗ್ಲಿಂದನೂ ಡೌನ್ಫಾಲ್ ಆದ್ರೂ ಅವ್ರು ಓವರ್ಕಮ್ ಬಂದ್ರಲ್ಲ, ಗ್ರೇಟ್. ಬಟ್ ನನಗೆ ಅಕ್ಟೋಬರು ಅಲ್ಲ, ಆ್ಯಂಡ್ ಪ್ಲಸ್ ಏನು ಬಿಸ್ನೆಸ್ ಮ್ಯಾನು ಅಲ್ಲ. ವರ್ಕು ಮತ್ತು ಪರ್ಸ್ನಲ್ ಟೈಮೆಲ್ಲ ಬ್ಯಾಲೆನ್ಸ್ ಮಾಡುವಷ್ಟು. ನಾನ್ ವೆಜಿಟೇರಿಯನು. ಫುಡ್ ಕಾಂಬೋ ಕೇಳಿದ್ರೆ ಆಬ್ವಿಯಸ್ಲಿ ಮಟನ್ನು. ಹಾಯ್ ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆ್ಯಂಡ್ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಲೈಕ್ ಒಂದು 2 ವೀಕ್ಸ್ ಬ್ಯಾಕು Q&A ಅಂತ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ನಾನು ಒಂದು ಟ್ರೈ ಮಾಡೋಣ ಅಂತ ಹಾಕಿದ್ದೆ. ಸೊ ಹೇಗೆ ಬರುತ್ತೆ ಏನೋ ಅಂತ ನನಗೂ ಗೊತ್ತಿಲ್ಲ. ಆದರೆ ತುಂಬ ಬಂದಿದ್ದಾವೆ ಮೆಸೇಜ್ಗಳು. ಹಾಗೆ ನಮ್ಮ ಫ್ರೆಂಡ್ಸ್ಗಳೇ ಮಾಡೋರೆ ಕ್ರೇಜಿಯಾಗಿ. ಜಾಸ್ತಿ ಯೂಟ್ಯೂಬ್ ಇನ್ಕಮ್ಮು ಹೇಳೋ, ಇನ್ ಲವರ್ ಯಾರು, ಕ್ರೇಜಿ. ಸೊ ಬನ್ನಿ ಇವತ್ತು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ. ಸೊ ಈ ವಿಡಿಯೋ ಅದಾಗಿರುತ್ತೆ, Q&A ವಿಡಿಯೋ. ಲೆಟ್ಸ್ ಸ್ಟಾರ್ಟ್. ವಾಟ್ಸ್ ಯುವರ್ ಮೋಸ್ಟ್ ಯೂಸ್ಡ್ ಎಮೋಜಿ? ನಾನು ಜಾಸ್ತಿ ಯೂಸ್ ಮಾಡೋ ಎಮೋಜಿ ಬಂದ್ಬಿಟ್ಟು ಅದೇ ನಗ್ತಿರೋದು ಮತ್ತು ಬ್ಲೂ ಕಲರ್ ಸರ್ಕಲ್ ಬರುತ್ತಲ್ಲ, ಈ ಸೈಡ್ ಹಾಕಿರ್ತೀನಿ ನೋಡಿ. ಸೊ ಆ ಎಮೋಜಿನೇ ನಾನು ಜಾಸ್ತಿ ಯೂಸ್ ಮಾಡೋದು. ಆ್ಯಂಡ್ ವಾಟ್ಸ್ ಯುವರ್ ಫೇವ್ರೇಟ್ ಫುಡ್ ಕಾಂಬೋ? ನಾನು ಮೊದಲೇ ನಾನ್ ವೆಜಿಟೇರಿಯನು. ಫುಡ್ ಕಾಂಬೋ ಕೇಳಿದ್ರೆ ಆಬ್ವಿಯಸ್ಲಿ ಮಟನ್ನು, ಬಿಸಿ ರಾಗಿ ಮುದ್ದೆ, ಅದ್ರ ಜೊತೆ ಕಾಳು. ಮಟನಲ್ಲಿ ಲಿವರೆಲ್ಲ ಹಾಕಿ ಕಾಳು ಮಾಡ್ತಾರಲ್ಲ, ಅದು ಬೆಸ್ಟ್ ಕಾಂಬೋ, ಸೈಕಾಗಿರುತ್ತೆ. ಅದು ನಾನು ನಮ್ಮ ಊರ ಜಾತ್ರೆಗಳಲ್ಲಿ ಮಾಡ್ತಾ ಇರ್ತಾರೆ. ನಾನು ಊರಿಗೆ ಹೋದ್ರೇ ಜಾಸ್ತಿ ಅದನ್ನು ತಿಂತಾ ಇರ್ತೀನಿ. ಸೊ ಯಾ, ಹೌ ಡು ಯು ಬ್ಯಾಲೆನ್ಸ್ ಯುವರ್ ವರ್ಕ್ ಆ್ಯಂಡ್ ಪರ್ಸ್ನಲ್ ಟೈಮ್? ವರ್ಕ್ ಬ್ಯಾಲೆನ್ಸ್ ಬಂದ್ಬಿಟ್ಟು ಅದ್ರ ಪಾಡಿಗೆ ಅದು ಕೆಲಸ ಆಗ್ತಾ ಇರುತ್ತೆ. ಅದು ಶೆಡ್ಯೂಲ್, ಏನು ಕೆಲಸದ ಶೆಡ್ಯೂಲ್ ಇರುತ್ತೆ ಅದ್ರದ್ದು ಆಗ್ತಾ ಇರುತ್ತೆ. ನಮ್ಮ ಪರ್ಸ್ನಲ್ ಟೈಮ್ ಬಂದ್ಬಿಟ್ಟು, ಪರ್ಸ್ನಲ್ ಟೈಮ್ ಅಂತ ಏನಿಲ್ಲ, ಸ್ಯಾಟರ್ಡೆ ಸಂಡೇ ರಜೆ ಸಿಗುತ್ತೆ, ಅಲ್ಲಿ ಹೋಗ್ತಾ ಇರ್ತೀನಿ ಫ್ರೆಂಡ್ಸ್ ಜೊತೆ ಅಷ್ಟೇ. ಅದು ಬಿಟ್ಟು ಏನು ಬ್ಯಾಲೆನ್ಸ್ ಎಲ್ಲ ಏನಿಲ್ಲ. ಆ ರೇಂಜ್ಗೆ ಏನು ದೊಡ್ಡ ಯೂಟ್ಯೂಬರು ಅಲ್ಲ, ಆ್ಯಂಡ್ ಪ್ಲಸ್ ಏನು ಬಿಸ್ನೆಸ್ ಮ್ಯಾನು ಅಲ್ಲ. ವರ್ಕು ಮತ್ತು ಪರ್ಸ್ನಲ್ ಟೈಮೆಲ್ಲ ಬ್ಯಾಲೆನ್ಸ್ ಮಾಡುವಷ್ಟು. ಹೌ ಡಿಡ್ ಯು ಗೆಟ್ ಸ್ಟಾರ್ಟೆಡ್ ಆನ್ ಯೂಟ್ಯೂಬ್? ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಲೈಕ್ 2017 ಅಕೌಂಟ್ ಕ್ರಿಯೇಟ್ ಮಾಡಿದ್ದು ನಾನು. ಅವಾಗ ಕ್ರಿಯೇಟ್ ಮಾಡಿ ಜಸ್ಟ್ ಸುಮ್ಮನೆ ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ಹಿಂಗೆ PUBG ಆಡ್ತಿದ್ದೆ ಅವಾಗ. ಸೊ ಆಗ ಲೈಕ್ ಸ್ಟ್ರೀಮೆಲ್ಲ ಮಾಡ್ತಾಯಿದ್ದೆ. ಸೊ ಅವಾಗ ಅಷ್ಟು ಸಪೋರ್ಟ್ ಸಿಗಲಿಲ್ಲ ಗೇಮಿಂಗಲ್ಲಿ. ಸೊ ಅಷ್ಟು ಗ್ರೋತು ಸಿಗಲಿಲ್ಲ, ಯಾಕಂದರೆ ಯೂಟ್ಯೂಬ್ ಬಗ್ಗೆ ಹೇಳ್ತಿದ್ದೆ, ಯೂಟ್ಯೂಬ್ ಜರ್ನಿ ಬಗ್ಗೆ. ಸೊ ಅದು ಬಂದುಬಿಟ್ಟು ಆಗ ಸಪೋರ್ಟ್ ಏನೂ ಸಿಗಲಿಲ್ಲ ಗೈಸ್. ತುಂಬಾ ಬೇಜಾರಾಯಿತು. ಸೊ ಸುಮ್ಮನೆ ಏನಕ್ಕೆ ಸ್ಟ್ರೀಮ್ ಮಾಡೋದು. ಆಗ ಇನ್ನೂ ಓದ್ತಾ ಇದ್ದೆ ನಾನು. 17 ಅಂದರೆ ಆಲ್ಮೋಸ್ಟ್ ಕಾಲೇಜ್ PUC ನಲ್ಲಿದ್ದೆ ಅನಿಸುತ್ತೆ. ಸೊ ಅದಕ್ಕೆ ನಾನು ಬಿಟ್ಬಿಟ್ಟೆ ಗೈಸ್. ಯಾಕಂದರೆ ಸ್ಟ್ರೀಮಿಂಗಲ್ಲಿ ಸ್ಟಾರ್ಟಿಂಗ್ ಬೆಳಿಬೇಕಂದ್ರೆ ತುಂಬ ಕಷ್ಟ. ಬಟ್ ಹ್ಯಾಟ್ಸ್ ಆಫ್ ಟು ಕನ್ನಡ ಸ್ಟ್ರೀಮರ್ಸ್. ಈಗ ಯಾರ್ಯಾರು ಮಾಡ್ತಿದ್ದಾರೆ ತುಂಬಾ ಕಷ್ಟ. ಅವರು ಆಗ್ಲಿಂದನೂ ಡೌನ್ಫಾಲ್ ಆದ್ರೂ ಅವ್ರು ಓವರ್ಕಮ್ ಬಂದ್ರಲ್ಲ, ಗ್ರೇಟ್. ಬಟ್ ನನ್ನ ಕೈಲಿ ಆಗಲಿಲ್ಲ ಗೈಸ್. ಆ ಟೈಮಲ್ಲಿ ಏನು ಸೊನ್ನೆ ವಾಚಿಂಗ್ ಎಲ್ಲ, ಸುಮ್ಮನೆ 2 ಅವರ್ಸ್ 3 ಅವರ್ ಕೂತ್ಕೊಂಡು ಸೊನ್ನೆ ವಾಚಿಂಗಲ್ಲಿ ಏನು ಮಾಡಿದ್ರು ವೇಸ್ಟ್. ಯಾರು ನೋಡಿದ್ರೆ ತಾನೇ ಯೂಟ್ಯೂಬಲ್ಲಿ ಏನಾದ್ರು ನಮ್ಮ ಚಾನಲ್ ನೋಡಿದ್ರೆ ತಾನೇ ನಮಗೇನಾದ್ರು ಬೆನಿಫಿಟ್ಸ್ ಆಗೋದು. ಏನೂ ಇಲ್ಲ ಅಂದಮೇಲೆ ಸುಮ್ಮನೆ ಮಾಡಿ ತಾನೇ ಏನು ಯೂಸ್ ಹೇಳಿ. ಸೊ ಅದಕ್ಕೆ ಬಿಟ್ಬಿಟ್ಟೆ ನಾನು ಅದನ್ನು, ಸ್ಟ್ರೀಮಿಂಗ್ ಮಾಡೋದು ಬಿಟ್ಬಿಟ್ಟೆ. ಬಟ್ ನೋಡೋಣ, ಏನಾರು ಈಗ ಮಾಡಬೇಕಂತ ಏನಾದ್ರು ಮನ್ಸು ಬಂದರೆ ಮಾಡೋಣ. ಬಟ್ ಇಲ್ಲಾಂದರೆ ಇಲ್ಲ. ಬಟ್ ಇದೇ ಸಾಕು, ಇವಾಗ ಏನು ಬರ್ತಿದೆ ಅಷ್ಟು ಸಾಕು
ಅತಿ ಆಸೆ ಗತಿ ಕೇಡು ಮನುಷ್ಯಂಗೆ, ಬೇಡ ಆ ಥರ ಆಗೋದು ಬೇಡ, ಸಾಕಿಷ್ಟು. ಹೌ ಡು ಯು ಡೀಲ್ ವಿತ್ ನೆಗೆಟಿವ್ ಕಮೆಂಟ್ಸ್? ನೆಗೆಟಿವ್ ಕಮೆಂಟ್ಸ್ ಬರ್ತವೆ, ನಾನು ಅದನ್ನು ಜಾಸ್ತಿ ಪಬ್ಲಿಕ್ಕಾಗಿ ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡಿಬಿಡ್ತೀನಿ. ಯಾವನೋ ಬರ್ತಾನೆ ಕಮೆಂಟ್ ಹಾಕ್ತಾನೆ ಹೋಗ್ತಾನೆ, ಅವ್ರಿಗೆ ಕೀಳೋ ಕೆಲಸ ಏನು ಅಂಥವರೇ ಇರ್ತಾರೆ. ಹಿಂಗೆ ಒಬ್ಬರು ಬೆಳೀತಿದ್ದಾರೆ ಅಂದರೆ ಅವ್ರನ್ನ ತುಳಿಯೋಕ್ಕೆ 1000 ಜನ ಇರ್ತಾರಂತೆ, ಅಂಥದ್ರಲ್ಲಿ ಇವರೊಬ್ರು ಆಗಿರ್ತಾರೆ. ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು, ಅವನ್ನೆಲ್ಲ ತಲೆ ಕೆಡಿಸ್ಕೊಂಡ್ರೆ ತುಳಿದು ಬಿಡ್ತಾರೆ ಹಾಕ್ಕೊಂಡು. ಅದಕ್ಕೆ ಡು ಯು ಬಿಲೀವ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್? ಎಸ್, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕಷ್ಟೇ. ಹಿಂಗಾಯಿತು ಹಂಗಾಯಿತು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಸಾಗಲ್ಲ. ಸ್ವಲ್ಪ ಕೋಲ್ಡ್ ಬೇರೆ ಆಗಿಬಿಟ್ಟಿದೆ, ನನ್ನ ಕಣ್ಗಳು ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಫ್ರೆಂಡ್ಶಿಪ್ ಬಗ್ಗೆ ಒಂದು ವರ್ಡ್. ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಬಾಯ್ಸ್ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತೀನಿ. ತುಂಬಾ ಡಿಫ್ರೆನ್ಸ್ ಇದೆ ಬಾಯ್ಸ್ ಫ್ರೆಂಡ್ಶಿಪ್ಗೂ ಮತ್ತು ಗರ್ಲ್ಸ್ ಫ್ರೆಂಡ್ಶಿಪ್ಗೂ. ಸೊ ನಮ್ಮ ಬಾಯ್ಸ್ ಫ್ರೆಂಡ್ಶಿಪ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಬಾಯ್ಸ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಬೇಕು ಅಂದರೆ, ನಾವು ಡೈಲಿ ಮಾತಾಡಲ್ಲ, ಡೈಲಿ ಚಾಟ್ ಮಾಡಲ್ಲ, ಡೈಲಿ ಸುತ್ತಲ್ಲ. ಆದರೂ ವಾರಕ್ಕೆ ಒಂದು ಸತಿನೋ ತಿಂಗಳಿಗೆ ಒಂದು ಸತಿನೋ ಸಿಕ್ಕಿದಾಗ ಮುಂಚೆ ಯಾವ ಥರ ವೈಬ್ ಮಾಡ್ತಿದ್ವಿ ಅದೇ ವೈಬ್ ಈಗಲೂ ಮಾಡ್ತೀವಿ. ಡೈಲಿ ಕಾಲ್ ಮೆಸೇಜ್ ಮಾಡ್ಕೊಂಡಿದ್ರೇ ಫ್ರೆಂಡ್ಶಿಪ್ ಅಲ್ಲ ಗೈಸ್, ಆ ಥರ ಇಲ್ಲ. ಮನಸ್ಸಲ್ಲಿದ್ದರೆ ಸಾಕು ಫ್ರೆಂಡ್ಶಿಪ್. ಈಗ ನಾವು 1000 ಮಾತಾಡ್ತೀವಿ, 1000 ಜಗಳ ಆಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ಕೊಂಡಿರ್ತೀವಿ. ಬಟ್ ಅದೆಲ್ಲ ಒಂದು ಟೈಮ್ ಬಿಂಗ್ ಅಷ್ಟೇ. ಅಲ್ಲಿ ಏನು ನಾವು ಕೂತ್ಕೊಂಡು ಏನು ಕೆಲಸ ಮಾಡ್ತಾಯಿರ್ತೀವಿ ಅದು ಆ ಕೆಲಸದಲ್ಲಿ ಅಷ್ಟೇ ಅದು ಮಾತಿರುತ್ತೆ ಹೊರತು ಅಲ್ಲಿಂದ ಈಚೆ ಬಂದಮೇಲೆ ಅದೇನು ಕ್ಯಾರಿ ಫಾರ್ವರ್ಡ್ ಮಾಡಲ್ಲ. ಅದು ಬಾಯ್ಸ್, ಆಯಿತಾ. ಗರ್ಲ್ಸ್ ಮೇ ಬಿ ಗೊತ್ತಿಲ್ಲ, ಅವ್ರ ಪರ್ಸ್ನಲ್ ಅಜೆಂಡಾ ಎಲ್ಲ ಮಾತಾಡಿಬಿಟ್ರೆ ಅದನ್ನೇ ಒಂದು ವಾರ ಇಟ್ಕೊಂಡೆಲ್ಲ ಕಿವಿಗೆ ಶಕೆ ಕೊಡ್ತಾರೆ. ಸೊ ಅದೆಲ್ಲ ಅದೇ ಮೇನ್ ಡಿಫ್ರೆನ್ಸ್ ಏನಿಲ್ಲ, ಅದೇ ಇದೆ, ಬಟ್ ಇದೆ ಡಿಫ್ರೆನ್ಸ್ ಇದೆ. ನಮ್ಮದು ಒಂದು ಇವತ್ತು ಜಗಳ ಆಡ್ತೀವಿ, ನಾಳೆ ಹೋಗ್ಬಿಟ್ಟು ಮತ್ತೆ ಏನೋ ಕೋಪದಲ್ಲಿ ಅಂದ್ಬಿಟ್ಟೆ ಬಾರೋ ಸಾರಿ ಅಂದ್ಬಿಟ್ರೆ ಮುಗೀತು, ಅಲ್ಲಿ ಚಾಪ್ಟರ್ ಕ್ಲೋಸ್. ಆದರೆ ಗರ್ಲ್ಸ್ ಆದರೆ ಹಂಗಲ್ಲಪ್ಪ, ನಾನು ಯಾಕೆ ಸಾರಿ ಕೇಳಬೇಕು, ಹಂಗೆ ಹಿಂಗೆ ಅವ್ರದ್ದೇ ತಪ್ಪು ಇವ್ರದ್ದೇ ತಪ್ಪು ಅಂದ್ಕೊಂಡು ಏಯಪ್ಪ ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲಪ್ಪ ನಾನು. ಜಲ್ದಿ ಮದುವೆ ಮಾಡ್ಕೊಳ್ಳು. ಯಾಕಣ್ಣ ನಾನು ಚೆನ್ನಾಗಿರೋದು ಇಷ್ಟ ಇಲ್ವೇನಣ್ಣ? ಮದುವೆ ಅಂತೆ ಮದುವೆ ಆಗಣ, ಎಲ್ಲ ಟೈಮ್ ಕೂಡಿ ಬಂದಾಗ ಏನೋ ಡೈಲಾಗ್ ಹೇಳ್ತಾರಲ್ಲ, ಕಂಕಣ ಭಾಗ್ಯ ಕೂಡಿ ಬಂದಾಗ ಎಲ್ಲ ಮದುವೆ ಆಗುತ್ತಂತೆ, ಆಗ್ಬೇಕಾರೆ ಆಗೋಣ. ನೆಕ್ಸ್ಟ್ ಟ್ರಿಪ್ಪು ಯಾವಾಗ, ಎಲ್ಲಿಗೆ? ನೆಕ್ಸ್ಟ್ ಟ್ರಿಪ್ಪು ಸದ್ಯಕ್ಕಿಲ್ಲ, ಬಟ್ ಪಾಂಡಿಚೇರಿಗೆ ಹೋಗ್ಬೇಕಂತ ಇದೆ. ಯಾವಾಗ ಹೋಗ್ತೀವೇನೋ ಗೊತ್ತಿಲ್ಲ, ಹೋಗೋಣ ಬಿಡು ಮಚ್ಚ, ತಲೆ ಕೆಡ್ಸ್ಕೊಬೇಡ. ನೆಕ್ಸ್ಟ್ ಬೀಗರ ಊಟ ಯಾವಾಗ? ಬೀಗರ ಊಟ ತಿನ್ಬೇಕಾ ಮಚ್ಚ ನೀನು? ಬೀಗರ ಊಟ ಫಸ್ಟ್ ನಮ್ಮ ಅಕ್ಕನ ಮದುವೆ ಆಗಲಿ, ಆಮೇಲೆ ನಮ್ಮ ಅಣ್ಣನ ಬೀಗರ ಊಟ ಮಾಡೋಣ. ಏನ್ರಿ ಮೀಡಿಯಾ? ಏನಿಲ್ಲ ಮೀಡಿಯಾ, ಏನೂ ಇಲ್ಲ. ನಿಮಗೆ ಎಷ್ಟು ಜನ ಗರ್ಲ್ಸ್ ಪ್ರಪೋಸ್ ಮಾಡಿದ್ದಾರೆ ಆ್ಯಂಡ್ ನಿಮ್ಮ ಲವರ್ ಫಸ್ಟ್ ಲೆಟರ್ ಹೇಳಿ. ನನಗೆ ಪ್ರಪೋಸ್ ಮಾಡಿರೋ ಗರ್ಲ್ಸ್ ಸಿಂಗಲ್ ಡಿಜಿಟ್ ಹೇಳ್ಬೇಕಾ ಡಬಲ್ ಡಿಜಿಟಲ್ಲಿ ಹೇಳ್ಬೇಕಾ? ಯಾವ ಹುಡುಗಿರೋ ಪ್ರಪೋಸ್ ಮಾಡಿಲ್ಲಪ್ಪ ನನಗೆ ಈಗಿರೋ ಇದಕ್ಕೆ ಯಾವನ್ ಪ್ರಪೋಸ್ ಮಾಡ್ತಾನೆ? ನೋ, ಐ ಆಮ್ ಸಿಂಗಲ್ ವೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಯಾಕೆ ಬೇಕು ಈ ನೋವು ತಲೆನೋವು? ಬೇಡ, ಆರಾಮಾಗಿ ನಾನು ನೆಮ್ಮದಿಯಾಗಿ. ಬಟ್ ಆದರೂ ಸಮ್ಟೈಮ್ಸ್ ಬೇಜಾರಾಗುತ್ತೆ ಕಪಲ್ಸ್ನ ನೋಡಿದಾಗ. ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರದಲ್ಲಿ ಬರ್ದಿಲ್ಲ, ಅದಾಗಲ್ಲ ಅಷ್ಟೆ. ನಿನ್ನ ಯೂಟ್ಯೂಬ್ ಇನ್ಕಮ್ ಎಷ್ಟು? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಯೂಟ್ಯೂಬ್ ಇನ್ಕಮ್ ಎಲ್ಲ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ನಾವು ಹೇಳೋಗ ಇಲ್ಲ. ಯಾಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಸೊ ಹಂಗಾಗಿ ಹೇಳೋಂಗಿಲ್ಲ. ಸೊ ಇನ್ಕಮ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಸೊ ನಿಮ್ಮದು ಮಾನಿಟೈಸ್ ಏನಾಗುತ್ತಲ್ಲ ಚಾನಲ್ಲು, ಸೊ ಅದೆಲ್ಲ ಆದಮೇಲೆ
ನಿಮಗೆ ಫಸ್ಟ್ ಪೇಮೆಂಟ್ ಅಂತ ಬರೋದೇ $100 ಸಮಥಿಂಗ್ ಬರುತ್ತೆ. ಅದು ಮಿನಿಮಮ್. ಅದು ಸ್ಟಾರ್ಟಿಂಗ್ ಅಷ್ಟೇ ಬರೋದು ನಿಮಗೆ. ಯಾಕಂದ್ರೆ ಮಾನಿಟೈಸ್ ಎಲ್ಲ ಆದಮೇಲೆ ಮಿನಿಮಮ್ ವಿಡ್ರಾ ಥ್ರೆಶೋಲ್ಡ್ ಅಂತ ಏನೋ ಇದೆ. ಅದರಲ್ಲಿ $100 ಮೇಲೇ ನಾವು ವಿಡ್ರಾ ಮಾಡ್ಕೊಳಕ್ಕಾಗೋದು. ಸೊ $50 $10 ಅವೆಲ್ಲ ವಿಡ್ರಾ ಮಾಡ್ಕೊಳಕ್ಕಾಗಲ್ಲ. ಮಿನಿಮಮ್ 8,000. ಅದ್ರ ಮೇಲೆ ಎಷ್ಟು ಬೇಕಾದ್ರೂ ಬರ್ಬೋದು. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾನಲ್ ಮೇಲೆ ಬಿಟ್ಟಿದ್ದು. ಸೊ ನಂದು ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ಮಿನಿಮಮ್ ಅಷ್ಟು ಬರುತ್ತೆ ಅಷ್ಟೇ. ಎಲ್ಲರಿಗೂ ಬರುತ್ತೆ. ಪ್ರತಿಯೊಂದು ಯೂಟ್ಯೂಬರ್ಸ್ಗೂ ಯಾರ್ದು ಮಾನಿಟೈಸೇಷನ್ ಆಗಿದೆ ಅವರಿಗೆ ಮಿನಿಮಮ್ ಅಂದರೆ ಇಲ್ಲಿಂದ 8K ಇಂದ ಸ್ಟಾರ್ಟ್ ಆಗುತ್ತೆ. 8K ಇಂದ ಇಟ್ ಮೇ ಬಿ 10K, 1,60,000 ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಮಿನಿಮಮ್ ಯಾವುದೇ ಯೂಟ್ಯೂಬರ್ಸ್ ಆದರೂ ಅವ್ರದ್ದು ಎಕ್ಸಾಕ್ಟ್ ಪೇಮೆಂಟಲ್ಲಿ ಯಾರೂ ಹೇಳೋದಿಲ್ಲ ಗೈಸ್, ಯಾರೂ ಹೇಳಲ್ಲ. ಸರಿ, ಇನ್ಕಮ್ದೆಲ್ಲ ಏನಕ್ಕೆ, ಯಾಕೆ ಬೇಕಾವೆಲ್ಲ? ಕಮ್ಮಿ ಇದ್ರೆ ಏನು ಜಾಸ್ತಿ ಕೊಡ್ತೀರಾ? ವಾಟ್ಸ್ ಯುವರ್ ಕರೆಂಟ್ ಮಾರ್ನಿಂಗ್ ಆರ್ ನೈಟ್ ರೂಟೀನ್ ವೈಬ್ಗಿವು ಅಂತೆಲ್ಲ ಏನೂ ಇಲ್ಲ. ಬೆಳಿಗ್ಗೆ ಹೇಳೋದು, ಟಿಫನ್ ಮಾಡೋದು, ಅದಕ್ಕೆ ಕೆಲಸ ಕೂತ್ಕೊಳ್ಳೋದು, ಮತ್ತು ಸಂಜೆ ½ ಆನ್ ಅವರ್ ಬ್ರೇಕ್ ಸಿಕ್ಕಿದಾಗ ಸ್ನ್ಯಾಕ್ಸ್ ಕೆಚಾಕೊಳ್ಳೋದು, ತಿನ್ನೋದು. ಅದು ಬಿಟ್ಟರೆ ನೈಟ್ ವೈಬ್ಸ್ ಏನಿಲ್ಲ. ಲಾಗ್ ಆಫ್ ಆಗೋದೇ 10 ಗಂಟೆ ಆಗುತ್ತೆ. ಸೊ ಅದಾದಮೇಲೆ ಊಟ ಮಾಡಿಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಗೇಮ್ ಆಡ್ತೀನಿ ಅಷ್ಟೇ. ಅದೇ ನನ್ನ ಡೈಲಿ ರೋಟೀನು. ಇನ್ನೇನು ವೀಕೆಂಡ್ಸ್ ಬಂದರೆ ಮಾತ್ರ ಅಲ್ಲಿ ಇಲ್ಲಿ ಹೋಗ್ತೀನಿ ಅಷ್ಟೇ. ವಿಡಿಯೋ ರೆಕಾರ್ಡ್ ಆಗ್ತಿದ್ಯಾ ನೋಡೋಣ. ಫಸ್ಟ್ ಯಾರು ಪ್ರಪೋಸ್ ಮಾಡಿದ್ದು? ಗುರು ಗರ್ಲ್ ಫ್ರೆಂಡ ಇಲ್ಲ ಗುರು. ಯಾಕೆ ಗುರು ಪ್ರಪೋಸ್ ಮಾಡಲಿ? ಇಲ್ಲಪ್ಪ, ನನಗೆ ಯಾವ ಪ್ರಪೋಸಲ್ಸು ಬಂದಿಲ್ಲ. ನಾನು ಯಾರಿಗೂ ಪ್ರಪೋಸು ಮಾಡಿಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ ಅಷ್ಟೇ. ಅದೆಲ್ಲ ಪರ್ಸ್ನಲ್ ಟಾಕ್ಸ್, ಅವೆಲ್ಲ ಕೇಳಬಾರ್ದು ನೀವು. ಎಂಥ ಜನರೇ. ಲವ್ ಮ್ಯಾರೇಜ್ ಆರ್ ಅರೇಂಜ್ ಮ್ಯಾರೇಜ್? ಅಕಾರ್ಡಿಂಗ್ ಟು ಮೀ ಎರಡು ಒಂದೇನೆ. ಇಲ್ಲಿ ಲವ್ ಮಾಡ್ಬಿಟ್ಟು ಮದುವೆ ಆಗ್ತಾರೆ, ಇಲ್ಲಿ ಮದುವೆ ಆದಮೇಲೆ ಲವ್ ಮಾಡ್ತಾರೆ. ಎರಡೂ ಒಂದೇನೆ ಅಲ್ವಾ? ಅಷ್ಟೇ, ಒಂದೇ ಅಂತ ಆಗಲ್ಲ. ಬಟ್ ಏನು ಡಿಫ್ರೆನ್ಸ್ ಏನಿಲ್ಲ. ಏನೋ ಹೇಳ್ತಾರಲ್ಲ, ಬೇಡ ಬಿಡಿ ಅದು ಹೇಳೋದು ಬೇಡ. ಕಟ್. ನೀವು ವಿಡಿಯೋನ ಯಾವ ಆ್ಯಪಲ್ಲಿ ಎಡಿಟ್ ಮಾಡ್ತೀರಾ? ನಾನು ವಿಡಿಯೋ ನಾನೇ ಎಡಿಟ್ ಮಾಡೋದು. ಸಮ್ಟೈಮ್ಸ್ ನನ್ನ ಫ್ರೆಂಡ್ ಪುನೀತ್ ಅಂತ ಇದ್ದಾನೆ, ಅವನು ಎಡಿಟ್ ಮಾಡಿಕೊಡ್ತಾನೆ. ಅಂದರೆ ಜಾಸ್ತಿ ಅವನು ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡ್ತಾನೆ. ಸೊ ಸಮ್ಟೈಮ್ಸ್ ಅವನ ಕೈಲಿ ಎಡಿಟ್ ಮಾಡ್ತೀನಿ, ಇಲ್ಲಾಂದರೆ ನಾನೇ ಎಡಿಟ್ ಮಾಡ್ತೀನಿ. VN ಆ್ಯಪಲ್ಲಿ ಯೂಸ್ ಮಾಡ್ತೀನಿ ನಾನು. ಸೊ ಅದೇ ಈ ಫೋನಲ್ಲೇ ಎಡಿಟ್ ಮಾಡೋದು. ಸೊ ಈಗ ಈ ಫೋನಲ್ಲೇ ನಾನು ಕಮೆಂಟ್ಸ್ ಎಲ್ಲ ಓದ್ತಿರೋದು. ಸೊ ಐಫೋನಲ್ಲಿ ಶೂಟ್ ಮಾಡಬೇಕಲ್ಲ, ಸೊ ಹಂಗಾಗಿ ಆ ಸ್ಕ್ರೀನ್ಶಾಟ್ನೆಲ್ಲ ಈ ಫೋನಿಗೆ ಕಳಿಸ್ಕೊಂಡು ಇದ್ರಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್. ಒನ್ ಮೋರ್ ಥಿಂಗ್, ನಾನು ಲಾಸ್ಟ್ ಒಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಹಾಕೋ ವಿಡಿಯೋ ನೋಟಿಫಿಕೇಷನ್ ಯಾರಿಗೂ ಹೋಗ್ತಾ ಇಲ್ಲ. ಸೊ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆವಾಗ ನೋಟಿಫಿಕೇಷನ್ ಬಂದೇ ಬರುತ್ತೆ. ಪ್ಲಸ್ ಬೆಲ್ ಐಕಾನ್ ಅಂತ ಪಕ್ಕದಲ್ಲಿ ಇರುತ್ತಲ್ಲ, ಅದನ್ನು ಟಣ್ ಅಂತ ಹೊಡೀರಿ. ಸೊ ಆವಾಗ ನೋಟಿಫಿಕೇಷನ್ ಬಂದೇ ಬರುತ್ತೆ. ಸೊ ನಾನು ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೋಡಿದಾಗ ಆಲ್ಮೋಸ್ಟ್ ಏನು 2-3 ಅಷ್ಟೇ ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಂಡಿರೋದು. ಸೊ ಹಾಕೊಡಿ ಗೈ, ಸಪೋರ್ಟ್ ಮಾಡಿ, ಏನೂ ಆಗಲ್ಲ. ಅಟ್ಲೀಸ್ಟ್ ನೀವು ಒಂದು 2 ನಿಮಿಷ 3 ನಿಮಿಷ ವೀಡಿಯೋ ನೋಡಿಬಿಟ್ಟು ಜಸ್ಟ್ ಒಂದು ಲೈಕ್ ಮಾಡಿಬಿಟ್ರಿ, ಏನೂ ಆಗಲ್ಲ. ಏನಂದರೆ ಏನೂ ಆಗಲ್ಲ. ಬನ್ನಿ ವಿಡಿಯೋ ನೋಡಿ, ಲೈಕ್ ಮಾಡಿ. ನಿಮ್ದು ಏನೇ ಬ್ಯುಸಿ ಶೆಡ್ಯೂಲ್ ಇದ್ರೂ ಒಂದು 5 ನಿಮಿಷ ಟೈಮ್ ಸಿಗಲ್ವಾ? ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಬೇಕು. ಸೊ ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ಮಾಡಿ, ನನ್ನ ಸಜೆಷನ್ ಮಾಡಿ. ಆ್ಯಸ್ ಎ ಯೂಟ್ಯೂಬರ್ ನಾನು ಯೂಟ್ಯೂಬ್ ಮಾಡಬೇಡ ಕಣೋ, ಗ್ರೋತ್ ಸಿಗೋಲ್ಲ, ಹಂಗೆ ಹಿಂಗೆ ಅಂತ ಹೇಳೋದಕ್ಕೆ ನಾನು ಯಾರೂ ಅಲ್ಲ. ದಟ್ ಈಸ್ ಯುವರ್ ಓನ್ ಫ್ರೀಡಮ್. ಸ್ಟಾರ್ಟ್ ಮಾಡಿ. ಏನಾದ್ರು ಪರ್ಸ್ನಲ್ ಇಂಟೇಕ್ ಏನಾದ್ರು ಬೇಕಂದರೆ ನನಗೆ ಪಿಂಗ್ ಮಾಡಿ, ಇನ್ಸ್ಟಾದಲ್ಲಿ ಪಿಂಗ್ ಮಾಡಿ, ಇಲ್ಲಾಂದರೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಹೆಲ್ಪ್ ಮಾಡ್ತೀನಿ. ಯಾಕಂದರೆ ಕಷ್ಟ ನನಗೆ ಗೊತ್ತು, ಹೆಂಗೆ ಏನು ಎತ್ತ ಅಂತ. ಒಬ್ಬ ಯೂಟ್ಯೂಬರ್ ಆಗಿ ಒಬ್ಬ ಯೂಟ್ಯೂಬರ್ ಹತ್ರ ಹೋಗಿ ಕೇಳಿದಾಗ ಅವ್ನು ಪಕ್ಕ ಒಂದು ಪರ್ಸ್ನಲ್ ಇನ್ಸೈಟ್ ಏನಿರುತ್ತೆ ಅದನ್ನ ಹೇಳ್ಕೊಡ್ತಾನೆ, ಆಯಿತಾ? ಹಂಗಂದ್ಬಿಟ್ಟು ಯೂಟ್ಯೂಬರ್ಸ್ಗೆಲ್ಲ ಗಾಂಚಲಿ ಜಾಸ್ತಿ, ಆ್ಯಟಿಟ್ಯೂಡ್ ಇದೆ, ಹಂಗೆ ಹಿಂಗೆ ಎಂಥ ಮಣ್ಣು ಮಸಿ ಏನೂ ಇಲ್ಲ ಗೈಸ್. ನೀವು ಬಂದು ಮಾತಾಡ್ಸಿದ್ರೇ ತಾನೇ ನಮ್ಮ ಬಗ್ಗೆ ಗೊತ್ತಾಗೋದು, ಆಮೇಲೆ ನಾವು ನಿಮ್ಮ ಬಗ್ಗೆ ತಿಳ್ಕೊಳ್ಳೋದು. ಸುಮ್ಮನೆ ಜಸ್ಟ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಷ್ಟೇ.
ಒಬ್ಬ ವ್ಯಕ್ತಿ ಮುಖ ನೋಡ್ಬಿಟ್ಟು ಅವನು ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು ಸರಿ ಬರಲ್ಲ, ತಪ್ಪು. ವಾಟ್ಸ್ ಅ ವಿಯರ್ಡ್ ನಿಕ್ ನೇಮ್ ಯು ಆರ್ ಗಿವನ್ ಟು ಈಚ್ ಅದರ್? ನಿಕ್ ನೇಮ್ ಬಾಯ್ಸ್ ಅಂದಮೇಲೆ ಎಲ್ಲರಿಗೂ ನಿಕ್ ನೇಮ್ ಇದ್ದೇ ಇರುತ್ತೆ. ಅವ್ರ ಫ್ರೆಂಡ್ಸ್ ಗ್ಯಾಂಗಲ್ಲೆಲ್ಲ ಅವ್ರಿಗೆ ಬೇಕಾದಂಥ ನಿಕ್ ನೇಮ್ ಇಟ್ಕೊಂಡಿರ್ತಾರೆ. ಸೊ ನಾವು ಇಟ್ಟಿರೋ ನಿಕ್ ನೇಮ್ ಬಂದ್ಬಿಟ್ಟು ನಾನು ಹೆಸ್ರು ಹೇಳ್ಬಿಟ್ಟು ಹೇಳಲ್ಲ, ಜಸ್ಟ್ ನಿಕ್ ನೇಮ್ಗಳು ಹೇಳ್ತೀನಿ, ಯಾಕಂದರೆ ಅವ್ರಿಗೂ ಬೇಜಾರಾಗ್ಬೋದು ಹೆಸ್ರು ಹೇಳ್ಬಿಟ್ಟು ಏನಾರು ಹೇಳಿದ್ರೆ. ಜಿ ಗಣ್ಗಬ್ರಿ, ತೂತು, ಆ್ಯಂಡ್ ನೆಕ್ಸ್ಟ್ ಚೂಳು. ಆಮೇಲೆ ಗೈಸ್ ಡೋಂಟ್ ಥಿಂಕ್ ಮಿ ರಾಂಗ್, ಓಕೆ, ಎಲ್ಲ ಜಸ್ಟ್ ಬರೀ ನಿಕ್ ನೇಮು. ಆ್ಯಂಡ್ ಬ್ರೂಸ್ಲಿ ಆ ನಿಕ್ ನೇಮಲ್ಲಿ ಅವ್ರ ಹೆಸರು ಬರುತ್ತೆ, ಆ ನಿಕ್ ನೇಮಲ್ಲಿ ಅವ್ರ ಹೆಸರು ಬರುತ್ತೆ, ಏನು ಮಾಡೋದು. ಸೊ ಬಿಡಿ, ಡೋಂಟ್ ಟೇಕ್ ಇನ್ ಟು ಪರ್ಸ್ನಲ್ ಅಜೆಂಡ, ಓಕೆ. ಹಂಸಯೋಗಿ ಇಲ್ಲ ಕ್ರಾಸ್ ಯೋಗಿ, ರೀಸನ್ ಎಲ್ಲ ಕೇಳಬಾರ್ದು ಏನಕ್ಕೆ ಹಂಗೆ ಕರಿತೀವಿ ಅಂತ. ಆ್ಯಂಡ್ ಬ್ರೂಸ್ಲಿ ಆಯ್ತಲ್ಲ, ಬ್ರೂಸ್ಲಿ. ಆ್ಯಂಡ್ ಪಟೇಲ್ ರೇ. ನೆಕ್ಸ್ಟ್ ನಮ್ಮಣ್ಣನ MD ಅಂತ ಕರೀತಾರೆ. ಸೊ ನನ್ನ ಪೆಟ್ ನೇಮ್ ನಾನೇ ಹೇಳಿದ್ರೆ ಅದು ಸರಿ ಬರಲ್ಲ, ಸೊ ನಾನು ಹೇಳೋದಿಲ್ಲ. ಕಮೆಂಟ್ ಮಾಡಿ ನೋಡೋಣ ಏನಂತ ಇರ್ಬೋದು ಅಂತ ಗೆಸ್ ಮಾಡಿ. ಸೊ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸಿಗೆ ಗೊತ್ತಿರುತ್ತೆ ನಿಕ್ ನೇಮ್ ಏನಂತ ಕರಿತೀರ ಅಂತ. ತಪ್ಪಾಗಲಿ ಹೊಡೆದ್ಬಿಡ್ತೀನಿ, ಬಿಡಿ, ಎಲ್ಲ ನನ್ನ ಕೈಲಿ ಇರುತ್ತೆ, ಡಿಲೀಟ್ ಮಾಡಿಬಿಡ್ತೀನಿ ಅಷ್ಟೇ. ದೆನ್ ಅಷ್ಟೇ, ನಾವು ಜಾಸ್ತಿ ಯಾರಿಗೂ ಪೆಟ್ ನೇಮ್ ಇಟ್ಟಿಲ್ಲಪ್ಪ. ಬರೀ ನಮ್ಮದು ಕಂಫರ್ಟ್ ಝೋನ್ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಅಷ್ಟೇ ನಾವು ಪೆಟ್ ನೇಮ್ಗಳು ಇಡೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಪುನೀತ್ ಅಯ್ಯ, ಓರಿಯೋ, ಇವನಿಗೆ ದಾಂಡಿಗ. ಬೇಡ, ಸಾಕು ಗೈಸ್, ಸಾಕು, ನಿಕ್ ನೇಮ್ಗಳು ಬೇಡ, ಸಾಕು. ಬೋಡಪ್ಪ, ಸಾಕು, ಜಾಸ್ತಿ ಬೇಡ, ಜಾಸ್ತಿ ಹೇಳಿದ್ರು ಅವ್ರಿಗೂ ಬೇಜಾರು ಮಾಡ್ಕೊತಾರೆ. ಸೊ ಅಷ್ಟೇ ಗೈಸ್, ನಾವು ಯಾರಿಗೂ ನಿಕ್ ನೇಮ್ಗಳು ಇಡಲ್ಲ. ನಿಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಏನೇನು ಕರಿತೀರ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಸೊ ಎಸ್ ಗೈಸ್, ಅಷ್ಟೇ, ಇನ್ನೆಂತ ಅಷ್ಟೇ ಗೈಸ್. ಕ್ವಶನ್ಸ್ ನನಗೇನು ಜಾಸ್ತಿ ಅಂತ ಬಂದಿಲ್ಲ, ಎಲ್ಲ ಸ್ವಲ್ಪ ಜನ ಅಷ್ಟೇ ಕಮೆಂಟ್ ಮಾಡಿರೋದು. ಏನಾರಿದ್ದರೆ ಮತ್ತೆ ಕಮೆಂಟ್ಸಲ್ಲಿ ಹಾಕಿ ನೋಡೋಣ, ಮಾತಾಡೋಣ. ಸಾಕನ್ನಿಸುತ್ತೆ, ಜಾಸ್ತಿ ತಲೆಗೆ ಶೂಟ್ ಹಾಕೋದು ಬೇಡ. ಸೊ ಎಸ್ ಗೈಸ್, ಸೊ ಇನ್ನೊಂದು ವಿಡಿಯೋ ಮಾಡಬೇಕಂತ ಇದ್ದೀನಿ. ಸೊ ಅದೇನು ಅಂತಂದರೆ ನಮ್ಮ ಫ್ಯಾಮಿಲಿ ವಿಡಿಯೋನೇ. ಒಬ್ಬರು ವ್ಯಕ್ತಿ ಬಗ್ಗೆ ಮಾತಾಡಬೇಕು. ಮಾತಾಡ್ತೀನಿ, ಇಳಿಸೋಣ, ಅವರಿಗೆ ಕೊಬ್ಬು ಇಳಿಸೋಣ. ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ತೀನಿ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಸೊ ಅದು ಆಡಿಯೋ ವಿಡಿಯೋ ಎಲ್ಲ ತೋರಿಸ್ತೀನಿ, ಏನೇನು ಮಾತಾಡಿದ್ದಾರೆ ನಮ್ಮ ಫ್ಯಾಮಿಲಿ ಬಗ್ಗೆ ಅಂತೆಲ್ಲ ತೋರಿಸ್ತೀನಿ. ನೋಡಿರಿ, ಇಂಥವ್ರಿಗೆಲ್ಲ ಈ ಥರನೇ ಮಾಡಿ ಮನಮರದಿ ಕಳಿಬೇಕು, ಅವ್ರದ್ದು ಕಲಿಯೋಣ. ಸೊ ಗೈಸ್, ಈ ವಿಡಿಯೋ ಇಷ್ಟೇ. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಟೇಕ್ ಕೇರ್, ಬೈ ಬೈ, ಸಿ ಯು, ಟಾಟಾ.